ವೆಲ್ಕಮ್ ಟು ಅರುಣೋದಯ ಚಾನೆಲ್. ಮೇಲೆ ಹಾಕಿರೋ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಅನಿಸಿರ್ಬೋದು, ಏನಿದು 3 ಜನ ಅಕ್ಕ ತಂಗಿದಿರು ಒಬ್ಬೇ ಹುಡುಗನ್ನ ಮದುವೆ ಆಗ್ತಿದ್ದಾರೆ ಅಂತ. ಇದು ರಿಯಲ್ಲ ಅಂತ. ಹೌದು, ಇದು ರಿಯಲ್ಲೇನೆ. ಆದರೆ ರೀಲ್ಸ್ ಮಾಡೋದಕ್ಕೋಸ್ಕರ 3 ಜನನೂ ಒಬ್ಬರನ್ನೇ ಮದುವೆ ಆಗಿರೋದು. ಇದು ನಡೆದಿರೋದು ಬಂದ್ಬಿಟ್ಟು ಉತ್ತರ ಪ್ರದೇಶ್ ಅಮರೋಹಾ ಡಿಸ್ಟ್ರಿಕ್ಟ್ ಧಾರಿಯಾ ವಿಲೇಜಲ್ಲಿ. ಇವ್ರು 3 ಜನ ಅಕ್ಕ ತಂಗಿದಿರ ಹೆಸರು ಬಂದ್ಬಿಟ್ಟು ಸರೋಜ್, ಸಾವಿತ್ರಿ, ಸಂತೋಷ್. ಇವ್ರು 3 ಜನನೂ ಒಬ್ಬೇ ವ್ಯಕ್ತಿನ ಮದುವೆ ಆಗಿದ್ದಾರೆ. ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ವಿಕಾಸ್ ಅಂತ. ಇವ್ರಿಗೆ ರೀಲ್ಸ್ ಮಾಡೋದಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಇವ್ರ ತಲೆಯಲ್ಲಿ ಏನು ಓಡ್ತಿತ್ತು ಮುಂಚೆ ಅಂದರೆ, ನಾವೇನಾದರೂ ಬೇರೆಯವ್ರನ್ನ ಮದುವೆ ಆಗಿಬಿಟ್ರೆ ನಮ್ಮನ್ನ ರೀಲ್ಸ್ ಮಾಡೋಕ್ಕೆ ಬಿಡೋದಿಲ್ಲ, ಡಿಸ್ಟರ್ಬ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಒಂದೇ ಫ್ಯಾಮ್ಲಿಯಿಂದ 3 ಜನ ಅಣ್ಣ ತಮ್ಮಂದಿರನ್ನ ಮದುವೆ ಆಗಬೇಕು, ಇಲ್ಲ ಅಂದರೆ ಒಬ್ಬರನ್ನೇ ಮದುವೆ ಆಗಬೇಕು ಅನ್ನೋದನ್ನ ಅವ್ರ ತಲೆಯಲ್ಲಿ ಓಡ್ತಾ ಇರ್ತೈತೆ. ಸೊ ಫೈನಲಾಗಿ ಅವ್ರಿಗೆ ಒಂದು ಐಡಿಯಾ ಉಳಿಯುತ್ತೆ. ಏನಂದರೆ, ಅವ್ರನ್ನ ಕ್ಯಾಮ್ರಾಮನ್ ಆಗಿ ಮಾಡ್ತಿದ್ದವನೇ ವಿಕಾಸು. ಸೊ ಇವರು ಅವ್ರನ್ನೆಲ್ಲ ಮದುವೆ ಆಗೋದಕ್ಕಿಂತ ನಮ್ಮ ಕ್ಯಾಮ್ರಾಮನ್ನೇ ಮದುವೆ ಆಗಿಬಿಟ್ರೆ ಅವನು ರೀಲ್ಸ್ ಮಾಡೋಕ್ಕೂ ಅವ್ರಿಗೆ ಸಹಾಯ ಆಗ್ತಾನೆ, ಮತ್ತು ಅವ್ರದ್ದು ಎಲ್ಲ ಗೊತ್ತಿದೆ ಅವನಿಗೆ. ಸೊ ಹಾಗಾಗಿ ಅವನ್ನೇ ಮದುವೆ ಆಗ್ಬಿಡ್ಬೋದಲ್ವಾ ಅಂತೇಳ್ಬಿಟ್ಟು ಕೊನೆಗೆ ಅವರು ಚಾಮುಂಡಾ ಟೆಂಪಲ್ ಉತ್ತರ ಪ್ರದೇಶಲ್ಲಿ 3 ಜನ ಅಕ್ಕ ತಂಗಿದಿರು ಅಂದರೆ ಸರೋಜ, ಸಾವಿತ್ರಿ, ಸಂತೋಷ್, ಇವರೆಲ್ಲ 3 ಜನನೂ ಚಾಮುಂಡಾ ಟೆಂಪಲಲ್ಲಿ ವಿಕಾಸ್ ಜೊತೆ ಮದುವೆ ಆಗ್ತಾರೆ. ಇವ್ರು 3 ಜನನೂ ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ತುಂಬ ಫೇಮಸ್ ಆದವರು. ಇವ್ರಿಗೆ ತುಂಬ ಜನ ಫಾಲೋವರ್ಸ್ ಕೂಡ ಇದ್ದಾರೆ. ಈ ವಿಡಿಯೋ ಹೆಂಗೆ ವೈರಲ್ ಆಯಿತು ಅಂದರೆ, ಅವರೇ ಅಪ್ಲೋಡ್ ಮಾಡಿರ್ತಾರೆ ಈ ಮದುವೆ ಆಗೋದನ್ನ. ಇದು ವೈರಲ್ ಆಗ್ತಿದ್ದಂಗೆ ಎಲ್ಲರಿಗೂ ಅನ್ಸೋಕ್ಕೆ ಶುರು ಆಗುತ್ತೆ, ಈ ನಾವೆಲ್ಲ ಹಿಂದೂಸ್ ಫಾಲೋ ಮಾಡೋ ಏನಂದರೆ ಒಬ್ರಿಗೆ ಒಂದೇ ಮದುವೆ, ಒಬ್ರಿಗೆ ಒಂದೇ ಗಂಡ ಒಂದೇ ಹೆಂಡತಿ ಹಾಗೆ. ಬಟ್ ಈ 3 ಜನನೂ ಒಬ್ಬರನ್ನೇ ಮದುವೆ ಆದವ್ರಿಗಿಂತ ಕೆಲವರು ನಮಗೆಲ್ಲನೂ ಅನ್ಸತ್ತಲ್ವಾ, ಏನಪ್ಪ ಇದು ಹಿಂದೂಸಮಲ್ಲಿ 3 ಜನ ಒಬ್ಬೊಬ್ಬರನ್ನೇ ಮದುವೆ ಆಗೋದು ಅನ್ನೋದು ಅದು ತಪ್ಪು ಅಂತಲೂ ಅನಿಸುತ್ತೆ. ಸೊ ಬಟ್ ಅವರೇನು ಹೇಳೋದು ಅಂದರೆ, 3 ಜನ ಅಕ್ಕ ತಂಗಿದಿರು ಈಗ ಆ ಕಾಲದಲ್ಲೇ ತಗೊಳ್ಳಿ, ಈ ರಾಮಾಯಣ ಮಹಾಭಾರತ ಈ ಕಾಲದಲ್ಲೆಲ್ಲ ಈ ದಶರಥ ಮಹಾರಾಜನಿಗೆ 4 ಜನ, ಅರ್ಜುನನಿಗೆ ಎಷ್ಟೊಂದು ಜನ, ಈ ಥರ ಎಷ್ಟೋ ಜನ ಆ ಕಾಲದಲ್ಲೇ ಒಬ್ಬೊಬ್ಬರನ್ನ 3 ಜನ ಮದುವೆ, 4 ಜನ ಮದುವೆ ಆದರೆ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪು ಅನ್ನೋದು ಅವ್ರ ವಾದ. ಅವ್ರು ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಅಥವಾ ಸರಿನೋ ನಮಗದು ಗೊತ್ತಿಲ್ಲ. ಬಟ್ ನಮ್ಮ ಹಿಂದೂಸಮ್ ಪ್ರಕಾರ ನಾವು ಒಂದು ಗಂಟೆಗೆ ಒಂದೇ ಹೆಣ್ಣು ಅಂತ ನಮಗೆ ಆ ಕಾಲದಿಂದ ಹೇಳ್ಕೊಟ್ಟು ಬಂದಿದ್ದಾರೆ. ಸೊ ಇದು ತಪ್ಪೋ ಸರಿನೋ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.